ಸಿಎಂ ಈಗ ಮುಂದಿನ ಸಭೆಯಲ್ಲಿ ಅಂತಿಮ ತೀರ್ಮಾನ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದುವರೆಗೆ ಯಾವುದೇ ಭೂಮಿನ ವಶಪಡಿಸಿಕೊಳ್ಳೋದೋ ಮತ್ತೊಂದೋ ಏನೂ ಮಾಡಲ್ಲ ಅಂತ ಹೇಳಿದ್ದಾರೆ. ನಾವು ನಮ್ಮ ನಿಲುವನ್ನ ನಾವು ಸ್ಪಷ್ಟಪಡಿಸಿದೀವಿ, ಎಲ್ಲರೂ ವಿವರವಾಗಿ ಹೇಳಿದೀವಿ. ಈಗ ಅಲ್ಲಿ ಸಭೆಗೆ ಹೋದ ಮೇಲೆ ನಾವು ಮುಂದೆ ಏನ್ ಮಾಡಬೇಕು ಅನ್ನೋ ತೀರ್ಮಾನನ ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ನಾವು ಮತ್ತೊಂದು ಸಭೆ ಕರೀತಾರೆ. 15ನೇ ತಾರೀಕು ಸಭೆ ಇದೆ. 15ನೇ ತಾರೀಕು ಮತ್ತೆ ಒಂದು ಸಭೆ ಇದೆ. ಅಷ್ಟೊಳಗೆ ಅವ್ರು ಏನೇನೋ ಅವ್ರದ್ದೇನೇನೋ ಲೀಗಲ್ ಕ್ಲಾರಿಫಿಕೇಶನ್ಸ್ ಮತ್ತೊಂದು ಮುಗಿದು ಏನೋ ಮಾಡ್ಕೊಳ್ಳೋದು ಇದೆಯಂತ ಅವ್ರು ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಸಭೆ ಚೆನ್ನಾಗಿತ್ತು. ನಾವು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದಾರೆ. ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಆದ್ರೆ ಅವರು ಲೀಗಲ್ ಒಪಿನಿಯನ್ ತಗೋಬೇಕಾಗಿರೋದ್ರಿಂದ ಅಂತಿಮ ತೀರ್ಮಾನನ ನಾನೇನು ಇವತ್ತು ಹೇಳಲಿಕ್ಕಾಗಲ್ಲ. 15ನೇ ತಾರೀಕು ನಾ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರು 15ನೇ ತಾರೀಕುವರೆಗೂ ಸಮಯ ಕೇಳಿದ್ದಾರೆ. 15ನೇ ತಾರೀಕು ತನಕ ಅಲ್ಲಿ ಭೂಮಿಯಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳೇನು ನಡೆಸಬೇಕು ಅದೆಲ್ಲವನ್ನು ಕೂಡ ಏನು ಮಾಡುವುದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸರ್ಕಾರ ಆವತ್ತು ಒಂದು ಸ್ಪಷ್ಟವಾದಂತ ಒಂದು ತೀರ್ಮಾನ ತಗೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಾವು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಭರವಸೆ ಇಟ್ಟಿದ್ದೀವಿ. 15ನೇ ತಾರೀಕು ಅವರು ನಮ್ಮ ಪರವಾದ ತೀರ್ಮಾನ ತಗೋಬೇಕು ಅನ್ನೋದು ನಮ್ಮ ಆಶಯ. ಅವರು ಮಾಹಿತಿಗಳೇನು ಕೇಳಲಿಲ್ಲ. ಅವರು ಮೊದಲು ಹೋಗುವಾಗ್ಲೇನೆ ಅವ್ರು ಹೇಳಿದ್ರು ನಮಗೆ ಸ್ವಲ್ಪ ಸಮಯ ಬೇಕು, ಸಮಯ ಕೊಡಿ ಅಂತ ಕೇಳಿದ್ರು. ಆಮೇಲೆ ನಾವು ನಮ್ಮ ಅಭಿಪ್ರಾಯಗಳನ್ನ ಅವರು ಕೇಳಿದ್ರು. ನಾವೆಲ್ಲರೂ ಕೂಡ ಹೇಳಿದ್ದೇವೆ. ಇವತ್ತು ಇಡೀ ರಾಜ್ಯದ ಒಳಗಡೆ ಅವ್ರು ಹೇಳ್ತಾ ಇರೋದು ಈ ಭೂಮಿಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಆಗಲ್ಲ ಮತ್ತು ನಿರುದ್ಯೋಗ ಈ ತರ ಎಲ್ಲ ಪ್ರಶ್ನೆಗಳನ್ನು ಹೇಳಿದ್ರು. ನಾವು ಹೇಳಿದೀವಿ ಇದುವರೆಗೂ ಕೂಡ ಕರ್ನಾಟಕದ ಒಳಗಡೆ ಸುಮಾರು 714 ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇದಾವೆ. 11,70,000 ಮಧ್ಯಮ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕರ್ನಾಟಕದಲ್ಲಿದೆ. ಸುಮಾರು 5 ಲಕ್ಷ ಉದ್ಯಮಗಳು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಕಮರ್ಷಿಯಲ್ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಸೊ ಇದೆಲ್ಲವೂ ಕೂಡ ಕೈಗಾರಿಕಾ ಅಭಿವೃದ್ಧಿ ಅಲ್ಲವಾ? ಈಗ ಈ 1700 ಎಕರೆ ತಗೊಂಡ್ರೆ ಮಾತ್ರ ಕೈಗಾರಿಕಾ ಅಭಿವೃದ್ಧಿ ಆಗೋದಾ ಅನ್ನುವಂಥದ್ದನ್ನ ಈ ಮಾಹಿತಿಗಳನ್ನ ನಾವು ಅವ್ರಿಗೆ ಇಟ್ಟಿದ್ದೀವಿ. ಆಮೇಲೆ ಮತ್ತೆ ಅವರು ಕೂಡ ಆಮೇಲೆ ಇನ್ನೊಂದು KIADB ಏನಿದೆ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ 60,000 ಎಕರೆಯನ್ನ ಇದುವರೆಗೂ ಕೂಡ ಕೈಗಾರಿಕಾ ಅಭಿವೃದ್ಧಿಗೆ ಅಂತೇಳಿ ತಗೊಂಡಿದ್ದಾರೆ. ಅದ್ರ ಒಳಗಡೆ 38,000 ಎಕರೆ ಭೂಮಿಯನ್ನ ಇನ್ನೂ ಕೂಡ ಏನು ಉಪಯೋಗ ಮಾಡಿಲ್ಲ. ಸೊ ಈ ತರದ ಒಂದು ಸ್ಪಷ್ಟವಾಗಿ ಇರೋದ್ರಿಂದ ಮತ್ತೆ ಭೂಮಿ ಬೇಕಾದಷ್ಟು ಇರೋದ್ರಿಂದ ಯಾರು ನನ್ನ ಭೂಮಿಯನ್ನ ತಗೋಬೇಡ ಅಂತ ಹೇಳ್ತಾರೋ ಅವರ ಭೂಮಿನೇ ಯಾಕೆ ಬೇಕು ನಿಮಗೆ? ಅಲ್ಲ, ಯಾರು ಬೇಡ ಅಂತಾರೋ ಅವ್ರ ಭೂಮಿ ನಿಮ್ಗೆ ಹಾಕಬೇಕು. ಆಲ್ರೆಡಿ ನಿಮ್ಮ ಹತ್ರ ಇದೆ. ಇದು ನಂಬರ್ 1. ಎರಡನೇದು, UPA ಸರ್ಕಾರ 2005 ಒಂದು ಆಕ್ಟ್ ಅನ್ನ ತಂದಿದ್ದಾರೆ. ಯಾವುದೂ ಕೂಡ ಬಲವಂತದಲ್ಲಿ ಭೂಮಿಯನ್ನ ಸ್ವಾಧೀನ ಪಡಿಸ್ಕೋಬಾರದು ಅಂತ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ದಾಗ ಅದಕ್ಕೆ ಒಂದು ಕಾನೂನನ್ನ ತಂದಿದ್ದಾರೆ ಕೇಂದ್ರ ಸರ್ಕಾರ. ಆದ್ರೆ ನೀವು ಅಲ್ಲಿ ಕೇಂದ್ರದಲ್ಲಿ ನೀವು ಕಾನೂನು ತರ್ತೀರಿ, ನಾವು ಬಲವಂತ ಸ್ವಾಧೀನ ಮಾಡಲ್ಲ ಅಂತ. ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇವತ್ತು ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ತೀರಾ. ಅಲ್ಲಿಯ ರೈತರು 2 ಸಾರಿ 80% ಜನ ಬರೆದು ಕೊಟ್ಟಿದ್ದಾರೆ ನಾವು ಕೊಡಲ್ಲ ಅಂತ. 80% ಜನ ಬರೆದು ಕೊಟ್ಟರು ಕೂಡ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ತಂದ ಕಾನೂನನ್ನ ಮುರಿತಾ ಇರೋರು ಯಾರು? ನೀವೇ. ಆಮೇಲೆ ಎರಡನೇದು, ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅಧಿಕಾರದ ವಿಕೇಂದ್ರೀಕರಣ, ಇದು ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು ಅಂತ. ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳುವಂತ ನಿಮ್ಮ ಹೈಕಮಾಂಡ್ ನೀವು ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಸಂಪತ್ತನ್ನ ಕೇಂದ್ರೀಕೃತಗೊಳಿಸಲಿಕ್ಕೆ ಬೇಕಾಗಿರುವ ರೀತಿ ಒಳಗಡೆ ಕಾರ್ಪೊರೇಟ್ ಕಂಪನಿಗಳಿಗೆ ಬಂಡವಾಳಗಾರರನ್ನ ಪೋಷಣೆ ಮಾಡಲಿಕ್ಕೆ ನೀವು ಓಪನ್ ಡೋರ್ ಅನ್ನ ಇಲ್ಲಿ ಇಟ್ಟಿದ್ದೀರಿ. ಆದ್ರೆ ನಿಮ್ಮ ಆಲ್ ಇಂಡಿಯಾದವರು ಹೇಳ್ತಾ ಇರೋದಕ್ಕೆ, ನೀವು ಹೇಳ್ತಾ ಇರೋದಕ್ಕೆ ವ್ಯತಿರಿಕ್ತವಾದಂತ ಒಂದು ಅಭಿಪ್ರಾಯಗಳಿದಾವೆ ಮತ್ತು ನೀವು ಅದರ ವಿರುದ್ಧ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಮತ್ತೆ ನಾವು ನಿಮಗೂ ಹೇಳೋದೇನಂತ ಹೇಳಿದ್ರೆ, ಇವತ್ತು GST ಯಲ್ಲಿ 2nd ಪ್ಲೇಸ್ ಕರ್ನಾಟಕ. ಭಾರತದ GDP ಒಳಗಡೆ 8.7% ಕರ್ನಾಟಕ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬರ್ತಾ ಇದೆ? ಮೇಜರ್ ಈ ಒಂದು ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ. ಅರೆ ಈಗ ಆಲ್ರೆಡಿ ನಾವು ಇಂಡಸ್ಟ್ರಿ ಡೆವಲಪ್ಮೆಂಟ್ ಅಲ್ಲಿ 2nd ಪ್ಲೇಸ್ ಇದೀವಿ. ಮತ್ತೆ ಯಾಕೆ ನೀವು ಈ ತರದ ಒಂದು ವಿಧಾನಗಳನ್ನು ಅನುಸರಿಸ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಸೊ ಹಾಗಾಗಿ ನಾವು ಹೇಳ್ತಾ ಇರೋದು, ದಯಮಾಡಿ ಯಾರು ಕೊಡಲ್ಲ ಅಂತಾರೆ ಅವ್ರ ಹತ್ರ ತಗೊಳಕ್ ಹೋಗ್ಬೇಡಿ. ಯಾರು ಕೊಡ್ತಾರೋ ಅವ್ರ ಹತ್ರ ತಗೊಳ್ಳಿ, ನಾವೇನು ಅಭ್ಯಂತರ ಮಾಡಲ್ಲ.
ಮತ್ತೆ ಸರ್ಕಾರ ಈಗಲೂ ಕೂಡ ಹೇಳೋದು 2ನೇ ಯೋಚನೆ ನೀವು ಮಾಡಬಾರದು. 15ನೇ ತಾರೀಕಿಗೆ ಏನಂತ ಪರಿಹಾರ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ನಥಿಂಗ್ ಬಿಸ್ನೆಸ್. ಸೊ 1777 ಎಕರೆ ವಾಪಸ್ ಕೊಡಬೇಕು ಅನ್ನೋದೇ ನಮ್ ಡಿಮ್ಯಾಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.